ಹೇ ಗೈಸ್, ಇವತ್ತು ದಿನ ಹೈದ್ರಾಬಾದ್ನಾಗ, ನಾಳೆ ಬೀದರ್ಗೆ ಹೊಂಟೀನಿ ಅಂದ್ರೆ ಹೋಗ್ಲತ್ತಿದ್ದೀನಿ. ಬೀದರ್ದವ್ರಿಗೆ ನಾಳೆ ಹೊಂಟೀನಿ, ಪ್ಲೀಸ್ ನಾಳೆ ಬರ್ರಿ. ನನ್ನ ಫ್ರೆಂಡ್ಸ್ ಹೊಂಟಾರ ಬೆಂಗಳೂರಿಂದ. अरे कहना क्या चाहते हो? ನಾಳೆ ಬೆಳಗ್ಗೆ ಡ್ರೈವ್ ಮಾಡಿಕೊಂಡು ಬೀದರಿಗೆ ಬೈ 9:30 ರೀಚ್ ಆಗ್ಬೇಕಂತ ಪ್ಲಾನ್ ಐತಿ. ನಾಳೆ ಸ್ಯಾಟರ್ಡೇ, ಇವತ್ತು ಫ್ರೈಡೇ. ಸೊ ಎಸ್, ವೆರಿ ಎಕ್ಸೈಟೆಡ್. ಲೆಟ್ಸ್ ಸಿ ಬೀದರ್ ವಿಸಿಟ್ ಹೆಂಗೆ ಹೋಗ್ತದೆ ಅಂಥೇಳಿ. ಲೈಫ್ ಒಳಗೆ ಭಾಳಷ್ಟು ಥಿಂಗ್ಸ್ ಇಂಪಾರ್ಟೆಂಟ್ ಇರ್ತಾವೆ. ಪೇರೆಂಟ್ಸ್ ಸಪೋರ್ಟ್, ಸ್ಟಡೀಸ್, ಕುಡಿಯೋಕೆ ನೀರು, ತಿನ್ನಕ್ಕೆ ಊಟ, ಹಾಕೊಳಕ್ಕೆ ಬಟ್ಟೆ, ಒಂದು ಒಳ್ಳೆ ಪಾರ್ಟ್ನರ್, ಆಮೇಲೆ ಒಂದು ಫ್ರೆಂಡ್ಸ್ ರೋಡ್ ಟ್ರಿಪ್. ಟುಡೇ ಇಸ್ ಸ್ಯಾಟರ್ಡೇ ಆ್ಯಂಡ್ ವಿ ಆರ್ ಸ್ಟಿಲ್ ಇನ್ ಹೈದ್ರಾಬಾದ್. ವಿ ವರ್ ಸಪೋಸ್ ಟು ಲೀವ್ ಬೈ 7 in the morning. Are you comedy me? But it's already, I think, 9. Still here. I'll tell you who is responsible for this. These guys are responsible for the delay. But yeah, super excited for the Bidar visit. ಅದೇನೋ ಅಂತಾರಲ್ಲ, if you want to know someone, travel with them. And from my experience of traveling with my friends, well, I've come to a conclusion that they're of no use. ಅದು ಯಾವ್ದಾರ ರೋಡ್ ಟ್ರಿಪ್ ಇರಲಿ, ಒಂದು ಕಪ್ ಚಹಾ ಇರಲಿಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ ಏನಂತೀರಿ. ಆ್ಯಂಡ್ ಭಾಯ್, ನೀಲೋಫರ್ ಕಿ ಚಾಯ್ ಆ್ಯಂಡ್ ಬನ್ ಮಸ್ಕಾ ಈಸ್ ಔಟ್ ಆಫ್ ದಿಸ್ ವರ್ಲ್ಡ್. ಆ ಬಿಸ್ಕೆಟ್ಸು, ಆ ಬನ್ ಮೇಲೆ ಮಸ್ಕಾ, ಅಬ್ಬಾ ಏನು ಹೇಳಿ. ಬೀದರ್ಗಿಂತ ಒಂದು 30 ಕಿಲೋಮೀಟ್ರಿಗೆ ಒಂದು ಊರೈತಿ, ಮಿರ್ಜಾಪುರ್. ಅಲ್ಲ, ಆ ಮಿರ್ಜಾಪುರ ಅಲ್ಲ, ಇದು ತೆಲಂಗಾಣದಾಗ ಇರುವಂಥ ಒಂದು ಊರು ಮಿರ್ಜಾಪುರ್ ಅಂತೇಳಿ. ಅಲ್ಲಿ ಒಂದು ಕಪ್ ಕಡಕ್ ಚಹಾ ಕುಡಿದು ಮತ್ತೆ ನಾವು ಬೀದರ್ ಕಡೆ ಹೊಂಟ್ವಿ. ನನಗೆ ಭಾಳಷ್ಟು ಮಂದಿ ಕೇಳಿದ್ರು, ಬೈ ಬೀದರ್ಗೆ ಯಾಕೆ ಹೊಂಟಿ ಅಂಥೇಳಿ. ಐ ಸೇ ವೈ ನಾಟ್. ಒಂದು ಟೈಮ್ನಾಗ ಬಾಹಮನಿ ಸಲ್ತನಟ್ದ ಕ್ಯಾಪಿಟಲ್ ಇದ್ದಂಥ ಸಿಟಿ ಅದು. ಅದರ ಡಿಸ್ಕಷನ್ಸು ಪರ್ಷಿಯಾ ಒಳಗೂ ಆಗ್ತಿದ್ದು. ಅ ಪ್ಲೇಸ್ ದಟ್ ಹ್ಯಾಸ್ ಸಚ್ ಪೊಲಿಟಿಕಲ್, ರಿಲಿಜಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್, ಇವತ್ತು ಅದ್ರ ಬಗ್ಗೆ ಯಾರಿಗೂ ಅಷ್ಟು ಜಾಸ್ತಿ ಯಾಕೆ ಗೊತ್ತಿಲ್ಲ ಅಂತ. ಐ ವಾಸ್ ಕ್ಯೂರಿಯಸ್. ಆಲ್ಸೋ ಅ ಮೋರ್ ಪರ್ಸ್ನಲ್ ರೀಸನ್, ನನ್ನ ಬೆಸ್ಟ್ ಫ್ರೆಂಡ್ಸು ಹುಟ್ಟಿ ಬೆಳೆದಂಥ ಊರದು. ನಮ್ಮ ಲೈಫ್ ಟೈಮ್ದಾಗ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಊರೇ ನೋಡಲಿಲ್ಲ ಅಂದ್ರೆ ಏನು ನೋಡ್ದಂಗೆ ಹೇಳ್ರಿ. ಎನಿವೇಸ್, ಬೆಳಗ್ಗೆ ರೀಚ್ ಆಗಬೇಕಾಗಿದ್ದು ನಾವು ಮಧ್ಯಾಹ್ನ ರೀಚ್ ಆದ್ವಿ. ಹೆಂಗೋ ಊಟದ ಟೈಮ್ ಆಗಿತ್ತು. ಸೊ ಫಸ್ಟ್ ಸ್ಟಾಪ್ ಹೋಟೆಲ್ ಹನುಮಂತ್. ಅಂಥ ಮಠ ಬಿಸಿಲ ಖಾರ ಊಟ. ಅದೇನೋ ಅಂತಾರಲ್ಲ, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕಂತ. ದೆನ್ ವಿ ಮೆಟ್ ಸಮ್ವನ್ ಸ್ಪೆಷಲ್. ಒಬ್ಬರೇ ಅಲ್ಲ, ಅವ್ರ ಇಡೀ ಫ್ಯಾಮಿಲಿ. Delvin, his grandmother and his sister. By the way, ಅವ್ರು ಬೀದರ್ದಾಗ ಭಾಳ ಪಾಪ್ಯುಲರ್ ಇದ್ದಾರೆ. ತೋಲ್ ಪಾಪ್ಯುಲರ್ ಇದ್ದಾರೆ. And he was very kind to invite us to his house. Of course, ನಾವು ಕೆಲವೊಂದು ರೀಲ್ಸನ್ನು ಶೂಟ್ ಮಾಡಿದ್ವಿ. ಹಂಗೆ ಸಂಜೆಕಾಯ್ತು. ಸೊ ಒಂದು ಕಪ್ ಕಡಕ್ ಚಹಾ ಕುಡಿದು ವಿ ಸ್ಟಾರ್ಟೆಡ್ ಇಂಟರ್ವ್ಯೂಯಿಂಗ್ ಸಮ್ ಪೀಪಲ್ ಆನ್ ದ ಸ್ಟ್ರೀಟ್ಸ್ ಆಫ್ ಬೀದರ್. ಆ ವಿಡಿಯೋಸ್ನ ನಾನು ಇನ್ಸ್ಟಾಗ್ರಾಮ್ದಾಗ ಹಾಕೀನಿ.
ಸೊ ಇಷ್ಟಿತ್ತು ಡೇ ಒನ್. ಡೇ ಟೂ ವಾಸ್ ವೆರಿ ವೆರಿ ಎಕ್ಸೈಟಿಂಗ್. ನಾ ಬೀದರ್ದು ಹಿಸ್ಟಾರಿಕಲ್ ಸೈಟ್ಸ್ ಬಗ್ಗೆ ಬರೀ ಕೇಳಿದ್ದೆ, ಓದಿದ್ದೆ. ಬಟ್ ಈ ಸತಿ ಫಸ್ಟ್ ಟೈಮ್ ಅದನ್ನು ಲೈವ್ ನೋಡಾಗ್ತಿದೆ. ಬೀದರ್ದ ಗಾಂಧಿ ಗುಂಜ್ ಒಳಗೆ ಇರುವಂಥ ಶಾಮಣ್ಣ ಹೋಟೆಲ್ ಒಳಗೆ ನಾವು ಸುಸ್ಲಾ ತಿಂದು ಒಂದು ಕಪ್ ಚಹಾ ಕುಡಿದು ನಾವು ನಮ್ಮ ಡೇನ ಸ್ಟಾರ್ಟ್ ಮಾಡಿದ್ವಿ. ವಿ ವರ್ ಜಾಯಿನ್ ಬೈ ಮೈ ಗುಡ್ ಫ್ರೆಂಡ್ ಹರ್ಷವರ್ಧನ್ ರಾಥೋಡ್. ಅವರು ನನ್ನ ಸ್ಕೂಲ್ ಡೇಸಿಂದ ಭಾಳ ಚಲೋ ಫ್ರೆಂಡ್. ನಾವು ಕೊಡಗು ಒಳಗೆ ಜೊತೆಗೆ ಓದಿದ್ವಿ. ಇವತ್ತು ಅವರು ಟೀಮ್ ಯುವ ಅನ್ನೋ ಒಂದು ಆರ್ಗನೈಸೇಷನ್ದಾಗ ಕೆಲಸ ಮಾಡ್ತಾರೆ. ಟೀಮ್ ಯುವ ಹೂಸ್ ಫೌಂಡರ್ ಇಸ್ ವಿನಯ್ ಮಾಳ್ಗೆ ಅಂಥೇಳಿ. ಅವರು ಮತ್ತು ಅವ್ರ ಟೀಮ್ ಡೆಕ್ಕನ್ ಹೆರಾಲ್ಡ್ದು 25 ಚೇಂಜ್ ಮೇಕರ್ಸ್ ಆಫ್ 2025 ಒಳಗೆ ಫೀಚರ್ ಆಗ್ಯಾರ. What I saw next was absolutely mind-blowing. सभी को आदाब और नमस्कार सभी को। बीदर को हमारे फ्रेंड्स सब आए हैं, उन सबको वेलकम करते हुए तो फिलहाल हम बीदर नौबाद अलियाबाद के गांव के तरफ एक करेज अंडरग्राउंड वाटर सिस्टम के पास है। एक तरह से एक हॉरिजॉन्टल शाफ्ट है विथ एवरी 50 मीटर्स वर्टिकल ओपनिंग। करेज ड्यूरिंग बहमनी पीरियड के टाइम बनाया गया बोल को बोलते हैं, जहाँ की एक नया सेटलमेंट को रहने के लिए उनका वाटर सोर्स बनाने के लिए ये सिस्टम को बनाया गया है। बट इसका ओरिजिनल सिस्टम कनात जो पर्शिया में है, जहाँ पे वाटर एक माउंटेन से लेके एक नए एक सेटलमेंट्स तरफ लेके जाने का एक मैकेनिज्म है ग्रेविटेशनल फोर्स से ही। तो एक एक पॉइंट ए से पॉइंट बी लेके जाने का वाटर चैनल मैकेनिज्म है। बीदर में उसका मॉडिफाइड मैकेनिज्म है। एक हमारा जो बीदर में ये अलियाबाद नौबाद करेज है, एक 2.24 किलोमीटर का हॉरिजॉन्टल टनल और एवरी 50 मीटर्स को वर्टिकल क्या ओपनिंग से जैसा वेल का सिस्टम वो मेंटेनेंस के लिए बनाया गया है। ಸೊ ಗೈಸ್, ಲೈಕ್ ಹರ್ಷ ಸೆಡ್, ಇದು ಮ್ಯಾಲೆ ನಿಮಗೆ ಕಾಣ್ತಿರೋದು ಇದು ಲ್ಯಾಟ್ರೈಟ್. ಕೆಳಗೆ ನಾವೇನು ಹೋಗ್ತೀವಲ್ಲ ಅಲ್ಲಿ ಬಸಾಲ್ಟ್. ಸೊ ಬೇಸಿಕ್ಲಿ ದ ರೈನ್ ವಾಟರ್ that falls on ground then seeps through this laterite, and then it goes into this small hole, or let's say the small opening down there. ಅಲ್ಲಿ ಬಸಾಲ್ಟ್ ಇರೋದ್ರಿಂದ ಏನಾಗ್ತದೆ, the water is restored, therefore making it sort of a storage. And ಹರ್ಷ ಹೇಳಾಗ್ತಿದ್ರು ಫ್ರಮ್ 2016 ಇಂದ ಅದೇನು ಅಥವಾ 17 ಇಂದ ಏನು ರಿಸ್ಟೋರೇಷನ್ ಆದ್ಮೇಲೆ ಏನೈತಲ್ಲ, ದ ವಾಟರ್ ಹ್ಯಾಸ್ ಬೀನ್ ಕನ್ಸಿಸ್ಟೆಂಟ್ಲಿ ದೇರ್. ಯಾವುದೇ ಥರದ ಒಂದು ಬರಗಾಲ ಬಂದ್ರೂ, ಯಾವುದೇ ಥರದ ಒಂದು ಹೀಟ್ ಸ್ಟ್ರೋಕ್ ಇದ್ರೂ ಕೂಡ ಆ ನೀರೇನೈತಲ್ಲ, ಇಟ್ ಹ್ಯಾಸ್ ಆಲ್ವೇಸ್ ಸ್ಟೇಡ್ ದೇರ್. ಸೊ I find the structure really interesting, and this is one of the most underrated things that I've seen. So let's see more of Bidar. Then we met somebody. He seemed very friendly, like a mitra, or let's say Pravasi mitra. So guys, while Harsha from Team Yuva, who is also my friend, was showing us around, I met someone here who is apparently ಟೂರಿಸಮ್ ಮಿತ್ರ, ಅಂದ್ರೆ ಪ್ರವಾಸಿ ಮಿತ್ರ ಅಂತೇಳಿ. ಪ್ರವಾಸಿ ಮಿತ್ರ ಅಂದ್ರೆ ಏನು, ಯಾರು, ಅವ್ರ ಕೆಲಸ ಏನಂತ ಅವ್ರು ಹೇಳ್ಕೊಡ್ತಾರೆ. ಸರ್, ಪ್ರವಾಸಿ ಮಿತ್ರ ಅಂದ್ರೆ ನಮ್ಮಲ್ಲಿ ಜನ ಎಂಟರ್ ಕರ್ನಾಟಕದಿಂದ ಜನ ಬರ್ತಾ ಇರ್ತಾರೆ, ಫಾರಿನ್ ಅವ್ರದ್ದು ಬರ್ತಾರೆ. ಅದ್ರ ಇದು ಬೀದರ್ ಜಿಲ್ಲೆಯಲ್ಲಿ ಏನು ನಾವು ಇದೇನು ಕರೇಜ್ ಅಂತ ಅದ ರೀ, ನಮ್ಮ ಇಂಡಿಯಾದಲ್ಲಿ 3 ಸ್ಥಾನ ಅವ ಸರ್. ಒಂದು MP, ಒಂದು ಬಿಜಾಪುರ, ಥರ್ಡ್ ಬೀದರ್. ಈ ಕರೇಜ್ ನೋಡಕ್ಕೆ ಜನ ಬರ್ತಾರೆ ಸರ್. ಅದ್ರ ಸಲುವಾಗಿ ನಾವು ರಕ್ಷಣೆ ಇದ್ದೇವೆ ಸರ್. ಅವ್ರಿಗೆ ಏನೇ ತೊಂದರೆ ಕೊಟ್ಟರು, ಯಾರೋ ಹೊರಗಿನವ್ರು ಬಂದರು,
ಅವ್ರಿಗೆ ಏನ್ರ ಅವ್ರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ಏನೋ ಕರೇಜ್ ಅಂತ ಹಿಂಗೆ ಜಾಸ್ತಿ ಇಳಿಲಕ್ಕೆ ಹೋಯ್ತಾರ ವಯಸ್ಸಾಗಿನವ್ರಿಗೆ. ನಾವು ಹೇಳ್ತೇವೆ ಮಾಹಿತಿ ಹಿಂಗಿಷ್ಟೇ ಕೊಡೋದು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ ರೀ. ರೈಟ್ ಸರ್, ಥ್ಯಾಂಕ್ ಯು. ದೇರ್ ಆರ್ ಕ್ಲೋಸ್ ಟು 700 ಪ್ರವಾಸಿ ಮಿತ್ರಾಸ್ ಆಲ್ ಓವರ್ ಕರ್ನಾಟಕ. ಅವರಂಥ ಕಾಂಟ್ರಿಬ್ಯೂಟರ್ಸ್ ಇರೋದ್ರಿಂದ ಕರ್ನಾಟಕ ಟೂರಿಸಮ್ ಒಂದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೋದು. ಸೊ ಗೈಸ್, ಫಾರ್ ದೋಸ್ ಹೂ ಡೋಂಟ್ ನೋ, ಬೀದರ್ ಒಳಗೆ ಒಂದು ದೊಡ್ಡ ಸಿಗ್ನಿಫಿಕೆಂಟ್ ಸಿಖ್ ಕಮ್ಯುನಿಟಿ ಇರ್ತದೆ. ಸೊ ಈ ಸಿಖ್ ಕಮ್ಯುನಿಟಿ ಇರೋದ್ರಿಂದ ಇಲ್ಲೊಂದು ಗುರುದ್ವಾರ ಐತಿ. ಗುರುದ್ವಾರ ವಿಸಿಟ್ ಮಾಡಕ್ಕೆ ಬಂದೀವಿ. ಈಗ ಮಧ್ಯಾಹ್ನ 2:30 ಆಗೈತಿ. ಗುರುದ್ವಾರ ವಿಸಿಟ್ ಮಾಡಿ ನಾವು ಇಲ್ಲಿ ಲಂಗರ್ದಾಗ ಊಟ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ದಿಸ್ ಈಸ್ ಅಫಿಷಿಯಲಿ ಮೈ ಫಸ್ಟ್ ಎವರ್ ಲಂಗರ್ ಫುಡ್. So I'm really excited. I don't know what to expect from this place. And I'm quite fascinated by how people live in harmony here from different communities. ಇಲ್ಲೇ ನೀವು ಸ್ವಲ್ಪ ಒಂದು 100 ಮೀಟರ್ ಮುಂದೆ ಹೋದ್ರೆ 2 ಟೋಮ್ಸ್ ಕಾಣ್ತಾವ. I don't know what those tombs are about, but I'll find out more about that from my friend Harsha. ಸೊ ಆಸ್ ಯು ಕ್ಯಾನ್ ಸಿ, ನಾ ತಲೆಗೆ ಇದನ್ನ ಹ್ಯಾಂಡ್ ಕರ್ಚೀಫ್ ಟೈಪ್ ಅಥವಾ ಒಂದು ಬಟ್ಟೆ ಕಟ್ಕೊಂಡೀನಿ. ಸೊ ಎಲ್ಲ ಗಂಡು ಮಕ್ಕಳು ಅಟ್ಲೀಸ್ಟ್ ಈ ಥರ ಹಾಕೊತಾರ. ಮೋಸ್ಟ್ಲಿ ಹೆಣ್ಮಕ್ಳು ಅವ್ರ ದುಪ್ಪಟ್ಟ ಅಥವಾ ಸೀರಿದ್ದದು ಶರ್ಗೆ ಇರ್ತದಲ್ಲ, they'll put it on their head. ಬಟ್ ನೀವು ಅನ್ಕೊಂತಿರ್ಬೋದು, ಹೌ ಡಿಡ್ ದ ಸಿಖ್ ಕಮ್ಯುನಿಟಿ ಇವನ್ ಅರೈವ್ ಇನ್ ದ ಫಸ್ಟ್ ಪ್ಲೇಸ್? ಸೊ ಸ್ಟೋರಿ ಏನಪ್ಪ ಅಂದ್ರೆ, ಅಥವಾ ಬಿಲೀಫ್ ಏನೈತಪ್ಪ ಅಂದ್ರೆ, ಗುರು ನಾನಕ್ ಅವ್ರದ್ದು ಒಬ್ಬರು ಗುರು ಇರ್ತಾರೆ. ಅವರು ಗುರು ನಾನಕ್ ಅವ್ರಿಗೆ ಏನಂತಾರಪ್ಪ ಅಂದ್ರೆ, ಇಫ್ ಹಿ ಹ್ಯಾಸ್ ಟು ಗ್ರೋ ಸ್ಪಿರಿಚುವಲಿ, if he has to grow as a person, if he has to understand himself, if he has to find answers to all the questions, then he'll have to travel in all the 4 directions. ಸೊ ಹಾಗಾಗಿ ಅವರು ಈ ಕಡೆ ಟುವರ್ಡ್ಸ್ ಈಸ್ಟ್ ಚೈನಾ ಕಡೆನೂ ಹೋಗ್ತಾರೆ, ಟುವರ್ಡ್ಸ್ ವೆಸ್ಟ್ ಪರ್ಷಿಯಾಗೂ ಹೋಗ್ತಾರೆ, ನಾರ್ತ್ನು ಹೋಗ್ತಾರೆ. ಆ್ಯಂಡ್ ದೆನ್ ಇನ್ ದ ಸೌತ್ ಅವ್ರೇನಂತಾರೆ, ದಕ್ಕನ್ ರೀಜನ್ದಾಗ ನಂದಿಬ್ರು ಸ್ಟೂಡೆಂಟ್ಸ್ ಅದಾರ, ನಂದಿಬ್ರು ಡಿಸೈಪಲ್ಸ್ ಅದಾರ. ಆ ಇಬ್ರು ಡಿಸೈಪಲ್ಸ್ದು ಟೋಂಬ್ ಏನೈತ್ಲ, ದಟ್ ಈಸ್ ಔಟ್ಸೈಡ್, ಜಸ್ಟ್ ಔಟ್ಸೈಡ್ ದ ಗುರುದ್ವಾರ ಅಲ್ಲ. ಸೊ ಏನಾಯ್ತಪ್ಪ ಅಂದ್ರೆ, ವೆನ್ ಹಿ ಕೇಮ್ ಹಿಯರ್, ವೆನ್ ಗುರು ನಾನಕ್ ಕೇಮ್ ಹಿಯರ್, ಅವ್ರು ಬಂದು he stayed here and he learnt a lot about this region. He learnt about people here, he learnt about religion, he learnt about everything. ಅದನ್ನೆಲ್ಲ ಕಲಿತು ದೆನ್ ಆವಾಗ ಇಲ್ಲಿ ಯಾರ್ಯಾರು ಬರ್ತಿದ್ರು ಅವರಿಗೆಲ್ಲ ಹಸಿವಾಗ್ತಿತ್ತು. ಇಲ್ಲಿ ಬಂದಾಗ ನೀರಡಿಕೆ ಆಗ್ತಿತ್ತು. ಸೊ ನೀರಡಿಕೆ ಆದಾಗ अबे जल्दी बोल, कल सुबह पनवेल निकलना है. they excavated or they dug up the ground and then they found a stream. ಆ ಸ್ಟ್ರೀಮ್ ಇಲ್ಲಿ ಅಮೃತ್ ಕಿ ಕುಂಡ್ ಅಂತ ಒಂದು ಸ್ಮಾಲ್ ಸ್ಟ್ರೀಮ್ ಟೈಪ್ ಐತಿ. ಅದನ್ನು ಅವರು ನೀವು ಗುರುದ್ವಾರ ಒಳಗೆ ನೋಡ್ಬೋದು. ಇವತ್ತು ಬೀದರ್ದಾಗ ನೀವು ಯಾರಿಗಾರ ಕೇಳ್ರಿ, ಚಿತ್ರಾ ಚಾಯ್ ಅಂದ್ರೆ ಈಸ್ ಅ ವೆರಿ ಫೇಮಸ್ ಲ್ಯಾಂಡ್ ಮಾರ್ಕ್. ಅಲ್ಲೊಂದು ಕಡಕ್ ಚಹಾ ಕೊಡೋದು ನಾವು ನಡೆದ್ವಿ ಬೀದರ್ ಕಿಲಾ ಕಡೆಗೆ.
Many historical cities scream for attention. Cities like Delhi, cities like Bombay, cities like Hyderabad, they are well known in India. But there lies a city which is called Bidar. Bidar ಅಂದ್ರೆ ಹಳಿ ಕಾಲದಾಗ ಬೇದರ್ ಅಂತ, ಬೇದರ್ ಅಂದ್ರೆ ಕಂಟಿನ್ಯೂಸ್ ಫ್ಲೋ ಇರುವಂತ ಒಂದು ಜಾಗ. ನನ್ನ ಫ್ರೆಂಡ್ ಭಾಳ ಸಿಂಪಲ್ ವೇ ಒಳಗೆ ಹೇಳ್ತಾನೆ, ಇನ್ ಬೀದರ್ ಯು ಶುಡ್ ಬಿ ದೇರ್, ಆ್ಯಂಡ್ ದ್ಯಾಟ್ಸ್ ವೈ ಐ ಆಮ್ ಹಿಯರ್ ಇನ್ ದ ಸಿಟಿ ಆಫ್ ವಿಸ್ಪರಿಂಗ್ ಮಾನ್ಯುಮೆಂಟ್ಸ್, ಬೀದರ್. This time, I was joined by two talented people, Delvin and Pallavi. All right, so nam jote adara Delvin mat Pallavi, and I would like to ask them three things that come to your mind when you think of Bidar. ಫಸ್ಟ್ ಆಫ್ ಆಲ್ ಲ್ಯಾಂಗ್ವೇಜಸ್, ಯಾಕಂದ್ರೆ ಇಲ್ಲಿ ನಮ್ಮ ಕಡೆ ತೋಲ್ ಲ್ಯಾಂಗ್ವೇಜಸ್ ಕೇಳಕ್ಕೆ ಸಿಗ್ತಾವೆ ನಿಮಗೆ, ಲೈಕ್ ಕನ್ನಡ, ಉರ್ದು, ಮರಾಠಿ, ಆಮೇಲೆ ಮತ್ತು ಅಟ್ ದ ಸೇಮ್ ಟೈಮ್ ತೆಲುಗು ಬಿ ಕೊಂಚಮ್ ಬೇರೆ ಲ್ಯಾಂಗ್ವೇಜಸ್ ಬಿ. ಮತ್ತು ಇಲ್ಲಿ ನಮ್ಮ ಕಡೆ ಹೆಂಗದ ಅಂತಂದ್ರೆ ಖಾಲಿ ಕನ್ನಡ ಆಡ್ತಾನೆ ಸಡನ್ಲಿ ಯಾಕೆ ಹಿಂದಿದಾಗ ಸ್ವಿಚ್ ಆಯ್ತಾರೆ ಗೊತ್ತಾಗಲ್ದು, ಆಮೇಲೆ ಬೇರೆ ಲ್ಯಾಂಗ್ವೇಜಸ್ದಾಗ ಸ್ವಿಚ್ ಆಯ್ತಾರೆ ಗೊತ್ತಾ. ಸೊ ಪೀಪಲ್ ಹೂ ಲಿವ್ಸ್ ಹಿಯರ್ ಆರ್ ಕಂಫರ್ಟೇಬಲ್ ವಿತ್ ಮೋಸ್ಟ್ ಆಫ್ ದಿ ಲ್ಯಾಂಗ್ವೇಜಸ್. Yeah. And also you can't go out wearing white shoes because we have red mud. ಎಕ್ಸಾಕ್ಟ್ಲಿ. That I've Well said. experienced. You have The experienced. Crocs white iddid full almost red ಆಗಕ್ಕೆ ಬಂತ. Like you can see here. Yet we made the same choice of wearing white shoes, white footwear. Yes. So bad choice. And also the third thing is Bidri work. The place where you are standing, we have one black special mud. Adrinda we make a Bidri art. So you can display that Bidri art. They'll see. ಮತ್ತು ಅದು ಎಲ್ಲಿ ಬಿ ಸಿಗಲ್ದು, Yeah. ಸ್ಪೆಸಿಫಿಕಲಿ ಓನ್ಲಿ ಇನ್ ಬೀದರ್. Only in Bidar, only in Bidar ಸಿಗ್ತದ. Yes. All right, thank you guys. Thank you. ಇಷ್ಟೆಲ್ಲ ಬೀದರ್ ತಿರುಗಾಡಾದ್ಮೇಲೆ, ಇಷ್ಟೆಲ್ಲ ಮಂದಿ ಜೊತೆ ಮಾತಾಡಾದ್ಮೇಲೆ, ಇಷ್ಟೆಲ್ಲ ನೋಡಿದ್ಮೇಲೆ ನನ್ನ ತಲೆಗೆ ಒಂದೇ ಕ್ವೆಶನ್ ಗಿರ್ ಅಂತ ತಿರ್ಗಾಗ್ತಿತ್ತು. ವಾಟ್ ಈಸ್ ಬೀದರ್? ಬೀದರ್ ಅಂದ್ರೆ ಏನು? I don't think anyone can capture the essence of a city in words. But this is my version of what is Bidar. Na kandanta Bidar. Bidar is a city that doesn't shout for attention. It whispers. Careful when you walk, because the red soil remembers your footsteps. Just like it remembers its kings, travelers, and dreamers. People's hearts as porous as the laterite soil, and heads as strong as basalt. ಇದ್ದಿದ್ದಂಗೆ ಹೇಳ್ತದ ಬೀದರ್. No filters. From domes, forts, tombs, and architectural marvels to wildlife, Bidar offers you everything. All you have to offer to Bidar is just your heart. I am Pawan, and this is why you should be there in Bidar. This was my first time in Bidar, and this is definitely not my last. ಮುಂದೆ ಯಾವ ಸಿಟಿನ ವಿಸಿಟ್ ಮಾಡಬೇಕಂತ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವೀಡಿಯೋಸ್ದಾಗ ಸಿಗೋನು. ನನ್ನ ಹೆಸರು ಪವನ್, ಆ್ಯಂಡ್ ಯು ವಾಚಿಂಗ್ PKP 3232.